ನಿರ್ದೇಶಕ ಆಗಿರ್ತಕ್ಕಂಥ ಹಾಗೂ ಕೋಮುಲ್ ನೂತನ ಈ ಭಾಗದ ನಿರ್ದೇಶಕ ಆಗಿರ್ತಕ್ಕಂಥ ರಾಮೇಗೌಡ ಹಾಗೂ ಜಗದೀಶ್ ಅವರೇ, ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸಂಗಲರಾಯಪ್ಪ ಅವರೇ, ಸೋಮಶೇಖರ್ ಅವರೇ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಶ್ರೀಮತಿ ನಾಗಸ್ವಾಮಿ ಅವರೇ, ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ಲೀಡರು, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಇವತ್ತು ಬೆಳಗ್ಗೆಯಿಂದ ಒಂದು ಖುಷಿ ಏನಂತಂದ್ರೆ ಇವತ್ತು ಬೆಳಗ್ಗೆಯಿಂದ ಮಾಧ್ಯಮಿಕರು ನನ್ನ ಜೊತೆ ಫುಲ್ ಆಗಿದ್ದಾರೆ. ಅದು ತುಂಬಾ ಸಂತೋಷ. ಮುಂದೆ ಬಿಡ್ಬೇಕು ಯಾಕಂದ್ರೆ ಅದು ನಮ್ಮ ಒಗ್ಗಟ್ಟು. ಯಾಕಂದ್ರೆ ಪ್ರಚಾರ ಮಾಧ್ಯಮದಿಂದ ತೋರಿಸ್ತಕ್ಕಂಥ ಹಕ್ಕು ನೀವು ಬಂದಿದ್ದೀರಿ. ಹಾಗೂ ಈ ಭಾಗದ ಪಿಡಿಒ ಮಾನ್ಯ ಸೋದರ ರಮೇಶ್ ಅವರೇ, ನಾರಾಯಣಸ್ವಾಮಿ ಅವರೇ, ಎಲ್ಲ ನನ್ನ ಯುವಕ ಮುಖಂಡರು, ಕಮ್ಮಟಿ ಎಲ್ಲ ಯುವಕ ಮುಖಂಡರು, ಸಾಕಷ್ಟು ವಿಚಾರಕ್ಕೆ ಪಾಪ ನನಗೆ ಕೊಟ್ಟಿದ್ರಿ. ಇವತ್ತು ದಿವಸ ಏನು ಬೆಳಗ್ಗೆಯಿಂದ ವರ್ತಗಾನಲ್ಲಿ ಸ್ಟಾರ್ಟ್ ಆಗಿ ರೋಡು, ಅಲ್ಲಿಂದ ಯರಗೊಂಡಳ್ಳಿ ರೋಡು, ಅದರಲ್ಲಿ ಮೊನ್ಸೆಟ್ಟಲ್ಲಿ ರೋಡು, ಅದಾದ್ಮೇಲೆ ಸೈಕಲ್ ವಿತರಣೆ, ಇದಾದ್ಮೇಲೆ ಇವತ್ತು ತಾಲೂಕ್ ಪಂಚಾಯತ್ ಅನುದಾನದಲ್ಲಿ ಇವತ್ತು ಕುಡಿಯುವ ನೀರು ಶುದ್ಧೀಕರಣ, ಇದಾದ್ಮೇಲೆ ನಮ್ಮ ಮೇದರಿಂದ ಹನುಮಳ್ಳಿವರೆಗೂ ರೋಡು 1 ಕಿಲೋಮೀಟರ್ 6 ಕಿಲೋಮೀಟರ್ ರೋಡು, ಇದಾದ್ಮೇಲೆ ಸಾಕಷ್ಟು ಇವತ್ತು ಕಾಮಗಾರಿಗಳನ್ನ ಒಂದೊಂದು ಹೋಬಳಿ ಮಾಡಿದ್ರು ಒಂದೊಂದು ದಿವಸ ಇಟ್ಕೊಂಡಿದ್ವಿ. ನೆಕ್ಸ್ಟ್ 2 ಡೇಸ್ ಬಿಟ್ಟು ಬೈರ್ಪುರ್ ಹೋಗ್ಲಿದ್ದು ಅದು 10 ಕೋಟಿ ಅನುದಾನದಲ್ಲಿ ಕೂಡ ರೋಡ್ಗಳ ಮಾಡ್ಕೊತಾ ಇದೀವಿ. ಎಲ್ಲೆಲ್ಲಿ ಇದಾದ್ಮೇಲೆ ಹೊಸದು ಒಂದು ಏನಂತಂದ್ರೆ ನಿನ್ನೆ ತಾನು ಅಪ್ರೂವಲ್ ಆಗಿರ್ತಕ್ಕಂಥ 13.5 ಕೋಟಿ ಏನು ಸೆಂಟ್ರಲ್ ಗೌರ್ಮೆಂಟ್ 13.5 ಕೋಟಿ ಇವತ್ತು ಕಾಯಲೂರು ರೋಡಿಂದ ಸುಂಡ್ರಪಾಳ್ಯ ಒಂದು ಹೈವೇ, ಹೊಸ ಹೈವೇ ನಾಳೆ ಪೂಜೆ ಮಾಡ್ಕೊಳ್ತೀವಿ. ತುಂಬಾ ಉತ್ತಮವಾಗಿ ಇವತ್ತು ಚಿಕ್ಕ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ಇದಕ್ಕೆ ಎಲ್ಲ ನನ್ನ ತಾಲೂಕಿನ ನಾಯಕರು ಮತ್ತು ಆಡಳಿತ ವರ್ಗದವರು ಕೂಡ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ದಿವಸ ಮಳೆ ಬೆಳೆ ಚೆನ್ನಾಗಾಗಿ ಸರ್ಕಾರಕ್ಕೆ ಒಳ್ಳೆ ಬುದ್ಧಿ ಬಂದು ನಾವು ಕೂಡ ಶಾಸಕರನ್ನು ಅದನ್ನ ಮರೀದಿನ ಗಡಿನಾಡ ಭಾಗದಲ್ಲಿ ಮುಳುವಾಗಲಿದೆ ಅನ್ನೋದನ್ನ ಒಂದು ವಿಚಾರದಲ್ಲಿ ಕೂಡ ಸರ್ಕಾರ ಗಮನಕ್ಕೆ ತರಲಿ. ಕಾಂಗ್ರೆಸ್ ಅವರಿಗೆ ಯಾವ ರೀತಿ 50 ಕೋಟಿ 100 ಕೋಟಿ ಅನುದಾನವನ್ನು ಕೊಡ್ತಾ ಇದ್ದೀರೋ ಅದೇ ರೀತಿ ಕೂಡ ಪ್ರಜಾಪ್ರಭುತ್ವದಲ್ಲಿ ಕೂಡ ಕರ್ನಾಟಕದ ಭೂಪಟದಲ್ಲಿ ಕೂಡ ಮುಳುವಾಗಲಿದೆ. ನಾವು ಕೂಡ ಶಾಸನಬದ್ಧವಾಗಿ ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ. ಅದಕ್ಕೆ ನಾನು ಕೇಳ್ತಕ್ಕಂಥ ಅಕ್ಕಿನಿ ನಾನು ಕೇಳ್ತಾ ಇದ್ದೀನಿ. ನನಗೂ ಕೂಡ ಅನುದಾನವನ್ನು ಕೊಡಿ ಅಂತ ನಾನು ಸ್ವಇಚ್ಛೆಯಿಂದ ನಾನು ಕೇಳ್ತಾ ಇದ್ದೀನಿ. ಸೊ ಮುಂಬರುವ ದಿನಗಳಲ್ಲಿ ಎಲ್ಲ ಊರುಗಳಲ್ಲೂ ಕೂಡ ಪ್ರತಿಯೊಂದು ಕೆಲಸ, ಒಂದು ಚಿಕ್ಕ ಕೆಲಸ, ದೊಡ್ಡ ಕೆಲಸ ಮಾಡೋ ಮುಖಾಂತರವಾಗಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ಕೊಟ್ಟು ಇಲ್ಲಿ ನಾವು ಕೆಲಸ ಮಾಡ್ಬೇಕಂತ ಹೇಳ್ತಾ ಇವತ್ತಿನ ಈ ಪಂಚಾಯತಿ ತುಂಬಾ ಉತ್ತಮವಾಗಿದೆ. ಒಳ್ಳೆ ಮೆಂಬರ್ಸ್ ಇದ್ದಾರೆ. ಸೊ ದಯವಿಟ್ಟು ಶಾಸಕರ ಅನುದಾನದಲ್ಲೇ ಇಲ್ಲ ಅಭಿವೃದ್ಧಿ ಅನುದಾನದಲ್ಲೇ ನಮ್ಮನ್ನು ಬಿಟ್ಟು ಇನ್ನು NRGS ಅಲ್ಲಿ ಸಾಕಷ್ಟು ವರ್ಕ್ಗಳನ್ನ ಮಾಡ್ಬೋದು. ಈಗ ತಾನೇ ಯಲಗೊಂಡಳದಲ್ಲಿ ಹೆಣ್ಮಕ್ಳು ನಮ್ಗೆ ಲೆಟರ್ ಕೊಟ್ಟರು, ಚರಂಡಿಗಳು ಅದು ಉದ್ಧಾರ ಆಗಿಲ್ಲ. ಪಿಡಿಒ ರಮೇಶ್ ಅವರೇ, ದಯವಿಟ್ಟು ವಾರಕ್ಕೊಂದ್ಸರಿ ರೌಂಡ್ ಹಾಕೋದು ಕಲೀವಿ. ಎಲ್ಲ ಪಿಡಿಒಗಳು ರೌಂಡ್ ಹಾಕಿ ಎಲ್ಲೆಲ್ಲಿ ಚರಂಡಿ ಸಮಸ್ಯೆಗಳಿದೆ, ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅದನ್ನ ನಾವು ನಿಮ್ಮ ಒಂದು ಅವಧಿಯಲ್ಲಿ ನಿಮ್ಮ ಪಂಚಾಯತಿ ಕೆಲಸಗಳನ್ನ ಮಾಡ್ಬೇಕಂತ ಹೇಳ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಒತ್ತು ಕೊಟ್ಟು ಈ ಕಾರ್ಯಕ್ರಮ ಮುಗಿಸಿದ್ರಿ. ಇನ್ನು 3 ಕಿಲೋಮೀಟರ್ ಈ ಕಮ್ಮದಟ್ಟದಲ್ಲಿ ವರ್ಷದಿಂದ ಹಾಕ್ಬಿಟ್ಟೆ ನಾನು. ಏನು ವಾಟರ್ ಸೆಂಟರ್ ಇನಾಗ್ರೇಷನ್ ಮಾಡಕ್ಕೆ ಟೈಮ್ ಆಗಲಿಲ್ಲ. ಸುಮಾರು ದಿವಸದಿಂದ ಕೇಳ್ತಾ ಇದ್ದೀನಿ, ನೀವು ಬೇಕು ಅಂತ ಕೇಳಿ ಇನ್ನೂ ಕೂಡ ಕಮ್ಮದಟ್ಟಿ ನಾನು ಮಾಡೋದಿದೆ, ಮಾಡ್ಬಿಟ್ಟು ಮತ್ತೆ ಬರ್ತೀನಿ. ಕೇಳ್ತೀನಿ, ಕೊಡ್ಬಿಡಿ ಬಿಟ್ಟ ದಾರಿ ಬೇಕಾ? ಅಷ್ಟೇ ಹಾಕಿ ಅಂತ 2 ಕಿಲೋಮೀಟರ್. ಓಕೆ, ಆಯ್ತು ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ನಾನು ಅನ್ನ ತಕ್ಕ ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಮುಂಬರೋದಲ್ಲಿ ಏನೇನು ರೀಚ್ ಆಗ್ಬೇಕು ಎಲ್ಲ ರೀಚ್ ಮಾಡಕ್ಕೆ ನಾವು ಪ್ರಯತ್ನವನ್ನ ಆಯ್ತು ನಾನು ಮಾತಾಡ್ತೀನಿ. ಸೊ ನಿಮ್ಮ ಒಂದು ಆಶಸ್ಸು ಮತ್ತು ನಿಮ್ಮ ಒಂದು ವಿಶ್ವಾಸ ಇರ್ಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ನಾನು ಬರಮಾಡ್ಕೊಂಡಿದ್ದಕ್ಕೆ ಎಲ್ಲ ನನ್ನ ತಾಯಂದಿರಿಗೆ ಎಲ್ಲ ಅಣ್ಣ ತಮ್ಮರಿಗೆ ನಮಸ್ಕರಿಸುತ್ತಾ ಎಲ್ಲರೂ ಒಳ್ಳೆದಾಗಿ ಮಾಡ್ತೀನಿ.